ಒಂದು ವೇಳೆ ನಮಸ್ಕಾರ. ನಾನು ಶ್ರೀನಿವಾಸ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ. ನಾವು ಇವತ್ತಿನ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರುವಂತ ತೊಂಡೇಬಾವಿ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾರ್ಯದರ್ಶಿಗಳಾದಂತಹ ಶಿವರೆಡ್ಡಿ ಅವರಿದ್ದಾರೆ, ಹಾಗೆಯೇ ರುದ್ರಾರಾಧ್ಯರಿದ್ದಾರೆ, ಅವರ ಮೇಲೆ ಹತ್ತಕ್ಕಾಗಿಲ್ಲ. ಹಾಗೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಆರ್ಎಸ್ ಪಕ್ಷದ ಮುಖಂಡರು, ಹಾಗೇನೆ ವಕೀಲರಾದಂತಹ ಪ್ರದೀಪ್ ಅವರಿದ್ದಾರೆ, ಹಾಗೇನೆ ಗೌರಿಬಿದನೂರು ತಾಲೂಕಿನ ಕಾರ್ಯದರ್ಶಿಗಳಾದಂತಹ ಪೈರೂರು ನರಸಿಂಹರೆಡ್ಡಿ, ರಾಮಕೃಷ್ಣ, ಹಾಗೇನೆ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಇದ್ದಾರೆ. ನಾವು ಇವತ್ತಿನ ದಿನ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ತೊಂಡೇಬಾವಿ ಗ್ರಾಮ ಪಂಚಾಯತಿ ಮೇಲೆ ಇದ್ದೀವಿ. ಇಲ್ಲಿ ಮೇಲೆ ಬರೋದಕ್ಕೆ ಸರಿಯಾದಂತಹ ಮೆಟ್ಟಿಲು ವ್ಯವಸ್ಥೆನೂ ಇಲ್ಲ, ಕಷ್ಟಪಟ್ಟ ಮೇಲೆ ಬಂದಿದ್ದೀವಿ. ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಇದನ್ನ ಗೌರಿಬಿದನೂರು ತಾಲೂಕಿನ ಜನತೆ ನೋಡ್ಬೋದು. ಇದು ಬಂದ್ಬಿಟ್ಟು ಮಳೆ ಮಾಪನ ಅಂತ ಹೇಳ್ಬಿಟ್ಟು ವರ್ಷದಲ್ಲಿ ಎಷ್ಟು ತಿಂಗಳು ಮಳೆ ಬರುತ್ತೆ, ಯಾವ ಮಟ್ಟದಲ್ಲಿ ಬರುತ್ತೆ, ಎಷ್ಟು ಮಳೆ ಬಂದಿದೆ, ಎಷ್ಟು ಬಿಸಿಲು ಬರ್ತಾ ಇದೆ, ಅದನ್ನು ಮಳೆ ಮಾಪನ ಮಾಡೋದು. ಪ್ರತಿ 15 ನಿಮಿಷಕ್ಕೊಂದ್ಸರಿ ಬೆಂಗಳೂರಲ್ಲಿ ಇರುವಂತ ಹೆಡ್ ಆಫೀಸ್ಗೆ ಇದು ಮಾಹಿತಿ ಕಳಿಸ್ತಾ ಇರುತ್ತೆ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ರೈತರಿಗೆ ಉಪಯೋಗ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಮುಂಗಾರು ಮುಂಚೆ ನಾವೇನು ಬೆಳೆ ವಿಮೆ ಅಂತ ಕಟ್ಟಿರ್ತೀವಿ, ಎಕರೆಗೆ 1000ನೋ 500 ಇಲ್ಲ 1,000 2,000 ತರ ಕಟ್ತೀವಲ್ಲ, ಅದನ್ನ ನಮಗೆ ವಿಮೆ ಕೊಡುವಾಗ ಇದರ ಆಧಾರದ ಮೇಲೆ ವಿಮೆ ಕೊಡೋದು. ತೊಂಡೇಬಾವಿಯಲ್ಲಿ ಇವತ್ತಿನ ದಿನ ಒಂದು 100 ಮಿಲಿಮೀಟರ್ ಮಳೆ ಆಗಿದೆ ಅಂತ ಹೇಳಿದ್ರೆ ಅದು ನಾವು ಬಾಯಿ ಮತ್ತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಈ ಮಿಷಿನ್ ತೋರಿಸಿದ್ರೆ ಮಾತ್ರ ನಮಗೆ ಅಲ್ಲಿ ಮಳೆ ಆಗಿದೆ, ಬೆಳೆ ಹಾನಿ ಆಗಿದೆ, ಬೆಳೆ ಹಾನಿ ಪರಿಹಾರ ಮಾಡೋದಕ್ಕೆ ಅರ್ಹ ಅಂತ ಹೇಳೋದು ತೋರಿಸೋದಕ್ಕೆ ಈ ಮಾಪನ ಅಳವಡಿಸಿದ್ರಿಂದ ಮಾತ್ರ ಉಪಯೋಗ ಆಗುತ್ತಷ್ಟೇ. ಇವತ್ತಿನ ದಿನ ನೀವು ನೋಡ್ಬೋದು, ಬನ್ನಿ ಹತ್ರ ಬನ್ನಿ. ಇದು ಸೋಲಾರ್ ಪ್ಯಾನಲ್, ಇದು ಸೋಲಾರ್ ಪ್ಯಾನಲ್ ಇಂದ ಓಡುತ್ತೆ. ಇಲ್ಲಿಂದ ಇಲ್ಲಿಗೆ ಇರುವಂತ ಕನೆಕ್ಷನ್ ಕಟ್ ಆಗಿದೆ. ಯಾರ ಕಟ್ ಮಾಡಿ ಇರೋದಿಲ್ಲ, ಕಟ್ ಮಾಡಿ ಇದೆಲ್ಲ ನೋಡ್ಬೋದು ನೀವು. ಸುತ್ತು ತೋರ್ಸಪ್ಪ ಯಾವ ತರ ಇದೆ. ಬನ್ನಿ ಅಲ್ಲೆಲ್ಲ ಬೇಡ, ಬನ್ನಿ ಆಗ ಈ ಕಡೆ ಇದೆ. ಇದು ಮಾತ್ರ ಸುತ್ತ ತೋರಿಸಿ. ಈಗ ಆ ಪ್ಯಾನಲ್ ಮಾತಾಡ್ತಾರೆ, ಈ ಕಡೆ ಸೋಲಾರ್ ಪ್ಯಾನಲ್ ತೋರಿಸಿ. ಇದಕ್ಕೆ ಸುಮಾರು ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಗಿಲ್ಲ ಅಂತ ಹೇಳಿದ್ರೆ ಒಂದು 1000 ಗಟ್ಟಲೆ ಖರ್ಚಾಗಿರುತ್ತೆ. 1000 ರೂಪಾಯಿ ಅಲ್ಲ, 50,000 ಇರುತ್ತೆ. ಅವ್ರು 1 ಲಕ್ಷ ಖರ್ಚು ಬಿಲ್ ಮಾಡ್ಕೊಂಡಿರ್ತಾರೆ ಗ್ರಾಮ ಪಂಚಾಯತಿಯವರು. ಇದಕ್ಕೆ ತಿಂಗಳ ನಿರ್ವಹಣೆ ಮಾಡೋದಕ್ಕೂ ಸರ್ಕಾರ ದುಡ್ಡು ಕೊಡ್ತಾ ಇದೆ. ತಿಂಗಳಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಇದನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಬಂದು ನೋಡಿದಾಗ ಗೊತ್ತಾಗುತ್ತೆ. ಸುಮಾರು 1 ವರ್ಷದಿಂದ ಇಲ್ಲಿ ಯಾರು ಮೇಲೆ ಹತ್ತಿಲ್ಲ, ನಾವೇ ಇವತ್ತು ಬಂದಿರೋದು. ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಇದು ಕನೆಕ್ಷನ್ ಅಂತ ಹೇಳ್ಬಿಟ್ಟು ಬೆಳೆ ವಿಮೆಗೆ ಕಳಿಸ್ತಾರೆ. ಅಲ್ಲಿ ಏನಾಗಿರುತ್ತೆ, ತೊಂಡೇಬಾವಿಯಲ್ಲಿ ಬಿದ್ದಂತ ಮಳೆ ಚಿಂತಾಮಣಿಯಲ್ಲಿ ಬಿತ್ತಿರಲ್ಲ. ತೊಂಡೇಬಾವಿಯಲ್ಲಿ ಮಳೆ ಇಲ್ದಿರೋ ಟೈಮಲ್ಲಿ ಚಿಂತಾಮಣಿಯಲ್ಲಿ ಮಳೆ ಆಗಿರುತ್ತೆ. ವಿಮೆ ಹೆಂಗ್ ಕೊಡ್ತಾರೆ ಮತ್ತೆ? ಈಗಂತ ರೈತರು ಏನ್ ಮಾಡ್ಬೇಕು? ಇಲ್ಲಿ ಕಟ್ತಾ ಇರ್ತಾರಲ್ಲ ವರ್ಷ 1000 ಗಟ್ಟಲೆ ಕಟ್ತಾರಲ್ಲ. ಈ 2 ಬ್ಯಾಂಕ್ ಇದೆ, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಕಟ್ಸ್ಕೊಂತಾರೆ, SCM ಅಲ್ಲಿ ಕಟ್ಸ್ಕೊಂತಾರೆ ಬೆಳೆ ವಿಮೆ ಅಂತ. ವರ್ಷ ಕಟ್ಸ್ಕೊಂತಾನೆ ಇದ್ದಾರೆ. ವಿಮೆ ಮಾತ್ರ ಬರ್ತಾ ಇಲ್ಲ. ವರ್ಷ ಬೆಳೆ ಮಾತ್ರ ಹಾಳಾಗ್ತಾನೆ ಇದೆ. ರಾಗಿ ಹೋಯ್ತು, ಜೋಳ ಹೋಯ್ತು. ಜೋರಾಗಿ ಮಳೆ ಬಂದ್ರೆ ರಾಗಿ ಎಲ್ಲ ಮೊಳಕೆ ಬರುತ್ತೆ. ಮಳೆನೇ ಬಂದಿಲ್ಲ ಅಂತಂದ್ರೆ ರಾಗಿನೂ ಬರೋದಿಲ್ಲ, ಜೋಳನೂ ಬರೋದಿಲ್ಲ, ಕಡಲೆಕಾಯಿ ಬರೋದಿಲ್ಲ. ರೈತರು ಮಾತ್ರ ಬೆಳೆ ಅಂತೂ ಆಗಿಲ್ಲ. ನಾವು ಕಟ್ಟಿರೋ 1000 ರೂಪಾಯಿಗೆ ಒಂದು 10,000ನೋ ಒಂದು 5,000ನೋ ವಿಮೆ ಆದ್ರೆ ಬರುತ್ತೆ. ಇನ್ಶೂರೆನ್ಸ್ ಮಾಡಿಸಿದೀವಲ್ಲ, ನಾವು ಹಾಕಿರೋ ಏನ್ ಬಿತ್ತನೆ ಆದ್ರೂ ರಿಟರ್ನ್ ಬರುತ್ತೆ ಅಂತ ಒಂದು ಆಸೆ ಗಣ್ಣಿಂದ ನೋಡ್ತಾ ಇರ್ತಾರೆ. ಎಲ್ಲ ಬರುತ್ತೆ? ಇದು ಕೊಟ್ಟೇ ಇಲ್ಲ, ಅಲ್ಲಿ ರಿಪೋರ್ಟ್ ಕೊಟ್ಟರೆ ಇಲ್ಲ. ಬೆಂಗಳೂರಿಗೆ ಇದನ್ನು ರಿಪೋರ್ಟ್ ಕೊಟ್ಟರೆ ಇಲ್ಲ. ತೊಂಡೇಬಾವಿಯಲ್ಲಿ ಇವತ್ತು 17ನೇ ತಾರೀಕು ಜಾಸ್ತಿ ಮಳೆ ಬಂದ್ಬಿಡ್ತು, ಬೆಳೆ ಕೊಚ್ಕೊಂಡು ಹೋಗ್ಬಿಡ್ತು. ನಾವು ಮಾತ್ರ ನೋಡಿರ್ತೀವಿ ಬೆಳೆ ಕೊಚ್ಕೊಂಡು ಹೋಗಿರೋದು. ಇದು ನೋಡ್ಬೇಕಲ್ಲ, ಇದು ರಿಪೋರ್ಟ್ ಕಳಿಸ್ಬೇಕಲ್ಲ. ಎಲ್ಲಿ ಕಳಿಸುತ್ತೆ? ಇದು ಕರೆಂಟ್ ಕನೆಕ್ಷನ್ನೇ ಇಲ್ಲ. ಇಲ್ಲಿರುವಂತ ಸೋಲಾರ್ ಪ್ಯಾನಲ್ದು ಇಲ್ಲಿರುವಂತ ಬೋರ್ಡರ್ ಕನೆಕ್ಷನ್ನೇ ಇಲ್ಲ, ಕಟ್ ಆಗಿದೆ. ತಿಂಗಳ ಇದಕ್ಕೆ ನಿರ್ವಹಣೆಗೆ ಅಂತ 5,000 10,000 ಗ್ರಾಮ ಪಂಚಾಯತಿ ಎತ್ತಿಡ್ತಾನೆ ಇದ್ದಾರೆ. ಮಳೆ ಮಾಪನ ಅಳವಡಿಸಿದೀವಿ, ಇದನ್ನ ರಿಪೇರಿ ಮಾಡೋದಕ್ಕೆ 5,000 ರೂಪಾಯಿ ಆಯ್ತು ಅಂತ ಹೇಳ್ಬಿಟ್ಟು ತಿಂಗಳ ಕೊನೆಯಲ್ಲಿ ಬರೀತಾರೆ. 5,000 ರೂಪಾಯಿ ಮಳೆ ಮಾಪನ ನಿರ್ವಹಣೆ ಮಾಡೋರು ಕೊಟ್ಟಿದೀವಿ ಅಂತ. ಇಲ್ಲಿ ಮೇಲೆ ಬಂದು ನೋಡಿರೋದೇ 1 ವರ್ಷ ಆಗಿದೆ. ನಿರ್ವಹಣಾ ವೆಚ್ಚ ಅಂತ ಮಾತ್ರ ಬರೀತಾನೆ ಇರ್ತಾರೆ. ಇದರಿಂದ ಯಾರು ಗ್ಲಾಸ್ ಆಗ್ತಾ ಇದೆ? ರೈತರ ಗ್ಲಾಸ್ ಆಗ್ತಾ ಇದೆ. ಇದಕ್ಕೆ ಹಾಕುವಂತ ಬಂಡವಾಳ ಯಾರ್ದು? ರೈತರದೆ. ನೀವು ಕಟ್ಟುವಂತ ಟ್ಯಾಕ್ಸ್ ಇಂದ ಹಾಕಿರ್ತಾರೆ ಇದಕ್ಕೆ ಬಂಡವಾಳ. ಇದನ್ನ ನಿರ್ವಹಣೆ ಮಾಡೋದಕ್ಕೂ ನೀವು ಕಟ್ಟುವಂತ ಟ್ಯಾಕ್ಸ್ ಇಂದಾನೇ ನಿರ್ವಹಣೆ ಮಾಡ್ತಾ ಇರ್ತಾರೆ. ದಯವಿಟ್ಟು ತೊಂಡೇಬಾವಿ ಏನು PDO ಅವರಿದ್ದಾರೆ, EO ಅವರಿದ್ದಾರೆ, ನೀವು ಎಲ್ಲೆಲ್ಲ ತೆರವು ಮಾಡಿಸ್ತಿರಲ್ಲ, ಇದರ ಕೆಲಸಗಳೆಲ್ಲ ಮಾಡ್ತಿರಲ್ಲ, ರಾಜಕೀಯ ಪುಡಾರಿಗಳಿಂದ ಸುತ್ತಾ ಇರ್ತಿರಲ್ಲ, ಅದು ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡಿ ಇಲ್ಲಿ ಸರ್ಕಾರದಿಂದ ಹಾಕಿರೋಂಥ ಬಂಡವಾಳನ ಕಾಪಾಡಿ
ಮುಂದಿನ ದಿನದಲ್ಲಾದ್ರೆ ಇದನ್ನ ಸರಿಯಾದ ರೀತಿ ನಿರ್ವಹಣೆ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಈ ಲೈವ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಇಂಥವ್ರಿಂದಾನೆ ಬೆಳೆ ಪರಿಹಾರ